ಸ್ನೇಹಿತರೆ, ನೀವೆಲ್ಲ ನೋಡಿರ್ತೀರಾ, ಏನಪ್ಪಾ ಈ ಟ್ರಾಫಿಕ್ ಪೊಲೀಸರು ತಮ್ಮ ಲೆಫ್ಟ್ ಅಥವಾ ರೈಟ್ ಶೋಲ್ಡರ್ ಅಲ್ಲಿ ಇದೊಂಥರ ಬ್ಲಾಕ್ ಕಲರ್ ಕ್ಯಾಮ್ರಾವನ್ನ ಇಟ್ಕೊಂಡಿದ್ದಾರೆ, ಇದ್ರಲ್ಲೇ ಕೇಸ್ ಹಾಕ್ತಾರ ಅಂತ ಹೇಳಿ ನಮ್ಮನ್ನು ನೀವು ಕೇಳ್ತಾ ಇರ್ತೀರಾ. ಹೌದು ಅಂತ ನಾನು ಹೇಳಕ್ ಆಗಲ್ಲ. ಬಟ್ ಇದೇನು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಇದನ್ನ ಬಾಡಿ ಓರ್ನ್ ಕ್ಯಾಮ್ರಾ ಅಂತಾರೆ. ಇದು ಟ್ರಾಫಿಕ್ ಪೊಲೀಸರು ತಮ್ಮ ಡ್ಯೂಟಿ ಸಂದರ್ಭದಲ್ಲಿ ಲೆಫ್ಟ್ ಅಥವಾ ರೈಟ್ ಶೋಲ್ಡರ್ ಅಲ್ಲಿ ಇದನ್ನು ವಿಯರ್ ಮಾಡಿರ್ತಾರೆ. ಸ್ನೇಹಿತರೆ, ಈ ಕ್ಯಾಮ್ರಾದ ಮೇನ್ ಪರ್ಪಸ್ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದು. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಒಂದು ಕಾರ್ಯಕ್ಷಮತೆ ಅಂದ್ರೆ ವರ್ಕಿಂಗ್ ಎಫಿಷಿಯನ್ಸಿ, ನಾವು ಎಷ್ಟು ಗಂಟೆಗೆ ಚೆಕ್ ಇನ್ ಆಗ್ತೀವಿ, ಎಷ್ಟು ಗಂಟೆಗೆ ಚೆಕ್ಔಟ್ ಆಗ್ತೀವಿ ಅಂತ ಹೇಳಿ ಈ ಕ್ಯಾಮ್ರಾದಲ್ಲಿ ನಮಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಪೊಲೀಸರ ಮೇಲೆ ಸುಳ್ಳು ಸುಳ್ಳು ಅಪವಾದನನ್ನ ಸಾಮಾನ್ಯವಾಗಿ ಮಾಡ್ತಾರೆ. ಎಲ್ಲರೂ ಅಲ್ಲ, ಕೆಲವೊಬ್ರು ಇರ್ತಾರೆ. ಆ ತರ ವ್ಯಕ್ತಿಗಳಿಗೆ ನಮ್ಮನ್ನ ನಾವು ಡಿಪೆಂಡ್ ಮಾಡ್ಕೊಳಕ್ಕೆ ಈ ಕ್ಯಾಮ್ರಾವನ್ನ ಬಹಳಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಇನ್ನೊಂದಂತ ಹೇಳಿದ್ರೆ ವಿಸಿಬಲ್ ಕೇಸ್ಗಳನ್ನ, ಅಂದ್ರೆ ನಮ್ಮ ಕಣ್ಣೆದುರುಗಡೆ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ವೀಲಿಂಗ್ ಮಾಡಿರ್ತಾರೆ, ಅಥವಾ ಜಂಪಿಂಗ್ ಸಿಗ್ನಲ್ ಮಾಡಿರ್ತಾರೆ, ಅಥವಾ ಡ್ರಿಂಕ್ ಅಂಡ್ ಡ್ರೈವ್ ಆಗ್ಬೇಕಾದ್ರೆ ಡ್ರೈವರ್ಗಳು ಎಕ್ಸ್ಚೇಂಜ್ ಆಗಿರ್ತಾರೆ. ಇದೆಲ್ಲ ಕಣ್ ಮುಂದೆ ನಡೆದಿರುತ್ತೆ. ಇದನ್ನ ನಾವು ಇಂತರ ಕ್ಯಾಮ್ರಾ ಆನ್ ಮಾಡಿದಾಗ ನಾವು ನಮ್ಮನ್ನ ಡಿಪೆಂಡ್ ಮಾಡ್ಕೊಳಕ್ಕೆ ಇದು ಒಂದು ಅತ್ಯುತ್ತಮ ಸಾಧನ ಅಂತ ಹೇಳ್ಕೋಬಹುದು. ಆಕ್ಸಿಡೆಂಟ್ ಆಗಿರೋ ಸಂದರ್ಭಗಳಲ್ಲೂ ಕೂಡ ಹೌದು. ಇದನ್ನ ನಾವು ಮಾಡಿಲ್ಲ ಸರ್, ನೀ ಮಾಡಿಲ್ಲ ಸರ್ ಅಂತ ಹೇಳಿ ಇಬ್ರಿಗಿಬ್ರು ರೋಡ್ ರೇಜಸ್ ಗಳಾಗ್ತಿರ್ತವೆ. ಆ ಸಂದರ್ಭಗಳಲ್ಲೂ ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇದು 100% ಬೋತ್ ಪಬ್ಲಿಕ್ ಅಂಡ್ ಪೊಲೀಸ್ ಇಬ್ರಿಗೂ ಕೂಡ ಹೆಲ್ಪ್ ಇದೆ. ದಯವಿಟ್ಟು ಸೇಫ್ಟಿ ಮೆಜರ್ಸ್ ಅನ್ನ ಯೂಸ್ ಮಾಡಿ, ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ. ನೆಕ್ಸ್ಟ್ ಸಿಗ್ತೇನೆ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ